ಇದು X-ray. You can see this X-ray and the gap, and this is the gap is not clear also. Okay, and the spine was like this. After our treatment, you can see the gap. It's completely visible. See, this is the gap we are talking about. This gap is increased now. Okay, ಇವಾಗ ಚೆಕ್ ಮಾಡೋಣ ಪೇಷಂಟ್ ಜೊತೆ. ನೀವು ಯಾವಾಗ ಬಂದಿದ್ದೀರಾ, ಹೇಗೆ ಕಂಡೀಷನ್ ಇತ್ತು, ಇವಾಗ ಟ್ರೀಟ್ಮೆಂಟ್ ಆದಮೇಲೆ ಹೇಗೆ ಅನಿಸ್ತಾ ಇದೆ? ಏಪ್ರಿಲ್ 2ನೇ ತಾರೀಕು ಬಂದಿದ್ದೀನಿ. ಎಕ್ಸ್ರೇ MRI ಎಲ್ಲ ಬಂದಿದ್ದೀವಿ. ಸರ್ ಹೇಳಿದ್ರು ಇದು ತುಂಬ ಪ್ರಾಬ್ಲಮ್ ಆಗಿದೆ ಅಮ್ಮ, ಮುಂಚೆನೇ ತೋರಿಸ್ಬೇಕಾಗಿತ್ತು ಅಂತ ಹೇಳಿದ್ರು. ನಮಗೆ ಭಯ ಆಯಿತು. ಯಾಕೆ ಭಯ ಅಂದರೆ ಆಗುತ್ತೋ ಆಗಲ್ವೋ ಅಂತ ನಮ್ಗೆ ಭಯ ಆಗಿತ್ತು. ಆದರೆ ಡಾಕ್ಟ್ರ್ ಹೇಳಿದ ಪ್ರಕಾರ ನಾವು ಎಲ್ಲ ಫಾಲೋ ಮಾಡಿದ್ವಿ. ಫಾಲೋ ಮಾಡಿ 2ನೇ ತಾರೀಕು ಎಕ್ಸ್ರೇ ಮತ್ತೆ ತೆಗೆಸಿದ್ರು ಸರ್. ನೋಡಿ, ಈ ಎಕ್ಸ್ರೇ ಇದು ಇಲ್ಲೇ ಎಲ್ಲ ಡೇಟ್ ಎಲ್ಲ ಇದೆ. ಯು ಕ್ಯಾನ್ ಸಿ ಆಲ್ ದಿಸ್. ಎಕ್ಸ್ರೇ ತೆಗೆಸ್ಮೇಲೆ ನೋಡಿದ್ರು, ನೋಡಿ ಟ್ರೈ ಮಾಡೋಣ ಅಂತ ಮಾಡಿದ್ರು. ಮಾಡಿ ಸರ್ ಹೇಳ್ದಂಗೆ ನಾವು ಫಾಲೋ ಮಾಡಿದ್ವಿ. ಸರು ನಮಗೆ ಟ್ರೀಟ್ಮೆಂಟು ಅವ್ರು ಮಾಡೋ ರೀತಿಲಿ ಮಾಡಿದ್ರು. ನಮಗೆ 13ನೇ ತಾರೀಕು 13ನೇ ದಿನ ಮತ್ತೆ ಎಕ್ಸ್ರೇ ಮಾಡೋಕ್ಕೆ ಹೇಳಿದ್ರು. ಮತ್ತೆ ಎಕ್ಸ್ರೇ ತೆಗೆಸಿದ್ವಿ. ಅದು 2ನೇ ಎಕ್ಸ್ರೇ. 2ನೇ ಎಕ್ಸ್ರೇನಲ್ಲಿ ಇವಾಗ ಚೇಂಜಸ್ ಆಗಿದೆ ನೋಡಿ. ಗ್ಯಾಪ್ ಇನ್ಕ್ರೀಸ್ ಆಗಿದೆ ಇಲ್ಲೇ. ಓಕೆ, ನೋವು ಹೇಗಿದೆ? ನಮಗೆ ನೋವು ಕಮ್ಮಿ ಆಯಿತು. ಗುಡ್. ಮತ್ತೆ ಸರ್ ಹೇಳಿದ್ರು, ನಾವು ಹೇಳ್ದಂಗೆ ನೀವು ಮಾಡ್ತಾ ಇದ್ದೀರಾ, ಬೆಟರ್ ಆಗಿದೆ ಅಮ್ಮ. ಏನೋ ಮೆಡಿಸಿನ್ ಕೊಟ್ಟಿದ್ದೀವಿ? ಮೆಡಿಸಿನ್ ಒಂದು ಮಾತ್ರೆ ಇಲ್ಲ, ಒಂದು ಇಂಜೆಕ್ಷನ್ ಇಲ್ಲ. ವಿದೌಟ್ ಮೆಡಿಸಿನ್ ಆಗುತ್ತೆ ತಾನೆ? ಏನಿಲ್ಲ. ಸರ್ ಹೇಳ್ತಾರೆ ಫುಡ್ರಲ್ಲಿ ತರಕಾರಿ, ಫ್ರೂಟ್ಸು, ಸೊಪ್ಪುಗಳು, ಅದು ಅಷ್ಟೇ ಹೇಳ್ತಾರೆ. ಅವ್ರು ಹೇಳ್ದಂಗೆ ನಾವು ತಗೊಂಡು ತೋರಿಸ್ಕೊತಾ ಇದ್ದೀವಿ. ಆದರೂ ನನಗೆ ಇವಾಗ ಸರು ಹೇಳಿದ್ದ ಪ್ರಕಾರ ನಾವು ಮಾಡ್ಕೊಂಡ್ಮೇಲೆ ಈಗ ನನಗೆ 100% ಪ್ರಾಬ್ಲಮ್ ಇರೋದನ್ನ ಈಗ 80% ನನಗೆ ಸಕ್ಸಸ್ ಆಗಿದೆ. ಈಗ ನನಗೆ ತುಂಬ ಖುಷಿನೂ ಆಗ್ತಾ ಇದೆ. ನನಗೆ ಹಾಸ್ಪಿಟ್ಲಲ್ಲಿ 5 ಲಕ್ಷ ಆಪ್ರೇಷನ್ಗಾಗುತ್ತೆ ಅಂತ ಹೇಳಿದರು. ಆದರೂ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಮೆಡಿಷನು, ಮಾತ್ರೆ, ಇಂಜೆಕ್ಷನು, ಗ್ಲೂಕೋಸ್ ಇವೆಲ್ಲ ತಗೊಂಡ್ರೆ ಏನು ಬಾಡಿ ಆಗುತ್ತೋ ಏನೋ ಅಂದ್ಕೊಂಡು ನನಗೆ ಭಯ ಆಗ್ತಾಯಿತ್ತು. ಸ್ವಲ್ಪ ಶುಗರು ಇತ್ತು, ಅದರಿಂದ ನನಗೆ ತುಂಬ ಭಯ ಆಗೋದು. ಮತ್ತು ಈ ಕಿಡ್ನಿ ಪ್ರಾಬ್ಲಮ್ಮು ಅದು ಇದು ಸೈಡ್ ಎಫೆಕ್ಟ್ ಇರುತ್ತೆ ಇಂಗ್ಲೀಷ್ ಮೆಡಿಷನ್ ತಗೊಂಡ್ರೆ ಅಂತ ನನಗೆ ಭಯ ಆಗ್ತಾಯಿತ್ತು. ಅದೇನು ಇಲ್ಲದೆ ಇಲ್ಲಿ ನನಗೆ ಚೆನ್ನಾಗಿ ವಾಸಿ ಮಾಡಿದ್ರು ಸರ್. ನನಗೆ ಇವಾಗ ತುಂಬ ಖುಷಿನೂ ಆಗ್ತಾಯಿದೆ. ಓಕೆ ಅಮ್ಮ. ಸೊ ಇವಾಗ ಡಿಸ್ಕ್ನಲ್ಲಿ ಏನು ಗ್ಯಾಪ್ ಜನ ಹೇಳ್ತಾರೆ, ಆ ಗ್ಯಾಪ್ ಇನ್ಕ್ರೀಸ್ ಮಾಡೋಕ್ಕೆ ಆಗಲ್ಲ, ನಿಮಗೆ ಆಗಿದೆ ತಾನೆ? ಆಗಿದೆ ಸರ್, ಆಗಿದೆ. ನನಗೆ ಅದೇ ಆಶ್ಚರ್ಯ ಆಗ್ತಾ ಇದೆ ಸರ್. ಮೆಡಿಸಿನ್ ಇಲ್ಲ, ಮಾತ್ರೆ ಇಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನನಗೂ ನೋವು ಕಮ್ಮಿ ಆಗುತ್ತೆ. ನಾನು ಕೆಲಸ ಮಾಡೋದು ಕಸ ಗುಡಿಸೋ ಕೆಲಸ, ಆ ಕೆಲಸ ಮಾಡಿಕೊಂಡು ಆದ್ರೂ ನನಗೆ ಇವಾಗ ಈ ಥರ ಆಗಿದೆ. ಆದರೆ ನೋಡಿಕೊಂಡು ಮಾಡಬೇಕು ಅಂತ ಹೇಳಿದ್ದಾರೆ ಸರ್. ಸ್ವಲ್ಪ ಇದೆ, ಅದು ಸಕ್ಸಸ್ ಆಗಿದೆ. ಸ್ವಲ್ಪ ದಿನ ನಿಮಗೆ ಟ್ರೀಟ್ಮೆಂಟ್ ಇದೆನಾ? ಇನ್ನು ಇವತ್ತಿಗೆ 18 ದಿವಸ ಆಗುತ್ತೆ ಸರ್. ಇನ್ನು 2-3 ಸೆಷನ್ ಆದಮೇಲೆ ಆಟೋಮೆಟಿಕ್ ಅದು ಸರಿ ಆಗಿಬಿಡುತ್ತೆ. ಸರಿ ಸರ್. ಓಕೆ ಅಮ್ಮ. ಓಕೆ ಸರ್. ಸೊ ನೀವು ಹ್ಯಾಪಿ ಆಗಿದ್ದೀರಮ್ಮ? ಹ್ಯಾಪಿ ಆಗಿದ್ದೀನಿ ಸರ್. ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ ಯು.